ವೀಕ್ಷಕರ, ಶ್ರೀ ಅರುಣ್ ಯೋಗಿರಾಜ್ ಅನ್ನುವ ಹೆಸರನ್ನ ಕೇಳಿದಿರಲ್ಲ. ಎಲ್ಲೋ ಕೇಳಿದಂತಿದೆ ಅಂತ ನಿಮಗೆ ಅನ್ನಿಸ್ತಿದ್ರೆ ನಾನೇ ಹೇಳ್ತೀನಿ ಕೇಳಿ. ಅಯೋಧ್ಯೆಯಲ್ಲಿನ ಶ್ರೀರಾಮಚಂದ್ರನ ಮೂರ್ತಿಯನ್ನ ಕೆತ್ತನೆ ಮಾಡಿದ ನಮ್ಮದೇ ರಾಜ್ಯದ ಅಪ್ಪಟ ಕನ್ನಡಿಗರಾದ ಇವರು ಮೈಸೂರಿಗೆ ಸೇರಿದವರು. ಇಂತಹ ಪ್ರಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆ ಮಾಡಿದ ಶ್ರೀ ನಂದೀಶ್ವರ ವಿಗ್ರಹವನ್ನ ಇಂದು ಗೌರಿಬಿದನೂರು ತಾಲೂಕಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ತಾಲೂಕಿನ ದಂಡಾಧಿಕಾರಿಗಳಂತಹ ಗೌರವಾನ್ವಿತ ತೊಂಡೆಬಾವಿ ಹೋಬಳಿಯ ಅಲಕಾಪುರ ಗ್ರಾಮದಲ್ಲಿ ನಂದೀಶ್ವರ ವಿಗ್ರಹ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿತು. ಏಪ್ರಿಲ್ 26, 27ರಂದು 2 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಕಾರ್ಯಕ್ರಮ ಪುರಾಣ ಪ್ರಸಿದ್ಧ ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಸಂಪನ್ನವಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಶಿವನ ವಾಹನ ಶ್ರೀ ನಂದೀಶ್ವರ ಸ್ವಾಮಿಯ ಸ್ಥಿರಬಿಂಬ ಪ್ರತಿಷ್ಠಾಪನೆಯನ್ನ ವೀರಶೈವಾಗಮ ರೀತಿ ಹಮ್ಮಿಕೊಂಡಿದ್ದು 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಪ್ರತಿಷ್ಠಾಪನೆ ಸಂಪನ್ನವಾಯಿತು. ಏಪ್ರಿಲ್ 26ರ ಸಂಜೆ 6 ಗಂಟೆಯಿಂದ ಮಂಗಳವಾದ್ಯ ಸಹಿತ ಗೋಧೂಳಿ ಲಗ್ನದಲ್ಲಿ ಗೋಪೂಜೆಯೊಂದಿಗೆ ಮಂಟಪ ಪ್ರವೇಶ, ಮಹಾಸಂಕಲ್ಪ, ಮಹಾಗಣಪತಿ ಪೂಜೆ, ಶೈವ ಪುಣ್ಯಾಹ, ನಾಂದಿ ಸಮಾರಾಧನಾ, ಪಂಚಗವ್ಯ ವಿಧಿ, ರಕ್ಷಾಬಂಧನ, ರುಗ್ರಹರಣ, ಕಲಶ ಸ್ಥಾಪನೆ, ಅಂಕುರಾರೋಪಣ, ವಾಸ್ತು ಪೂಜಾ, ಜಲಾಧಿವಾಸ, ಪುಷ್ಪಾಧಿವಾಸ, ಧಾನ್ಯಾಧಿವಾಸದೊಂದಿಗೆ ವಿಗ್ರಹ ಸಂಸ್ಕಾರ, ಕೈವಾಗ್ನಿ ಪ್ರತಿಷ್ಠಾಪನೆ ನಡೆಯಿತು. ಎಲ್ಲರೂ ಸಹಿತ ಅತ್ಯಂತ ಎಲ್ಲರಿಗೂ ಸಹಿತ ಇವತ್ತು ಅವರು ಅಗಲಿಕರೇ ಅನ್ನುವಂಥ ನೋವಿದೆ. ಆದರೆ ಅವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ಇವತ್ತು ನಮ್ಮ ಮುಂದೆ ಇದೆ. ಶಶಿಧರ್ ಅವರು ಅವತ್ತು ಮೈಸೂರಿಗೆ ಹೋಗಿ ಆ ಯೋಗಿರಾಜ್ ಅವರಿಗೆ ಹೇಳಿ ಆ ನಂದೀಶ್ವರನ್ ಮಾಡಬೇಕು ಅನ್ನುವಂಥ ಒಂದು ಅಡ್ವಾನ್ಸ್ ಅನ್ನು ಕೊಟ್ಟು ಅವರೆಲ್ಲ ಕೆಲಸ ಮಾಡಿದ್ರು. ಆದರೆ ಭಗವಂತನ ಒಂದು ಚಿತ್ತ ಅಥವಾ ಭಗವಂತನ ಆಶೀರ್ವಾದ ಇವತ್ತು ಅವರಿಲ್ಲ, ಇವತ್ತು ಅಗಲಿದ್ದಾರೆ.
ಆದರೆ ಇವತ್ತು ಅವರು ಅಗಲಿದ್ರು ಸಹಿತ ಎಲ್ಲರೂ ಸೇರಿಕೊಂಡು ಆ ಮುಂದಿನ ಕಾರ್ಯವನ್ನು ನೀವು ಶಾಸ್ತ್ರೋಕ್ತವಾಗಿ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಕಡೆ ಚನ್ನಸೋಮೇಶ್ವರ ಸ್ವಾಮಿಗೆ ಸಂತೋಷವಾಗಿರುತ್ತೆ, ಜೊತೆಲಿ ಇವತ್ತು ಅವರ ಆತ್ಮಗಳು ಸಹಿತ ಸಂತೋಷವಾಗಿರುತ್ತೆ ಅನ್ನುವಂಥ ಮಾತನ್ನು ಮೊದಲನೇದಾಗಿ ತಿಳಿಪಡಿಸಿ. ದೇವಾಲಯ ಜೀರ್ಣೋದ್ಧಾರ ಮಾಜಿ ಸದಸ್ಯರು, ತಿರುಪತಿ ತಿರುಮಲ ದೇವಸ್ಥಾನದ ಸದಸ್ಯರಾಗಿರುವ MN ಶಶಿಧರ್ ಮತ್ತು HS ಸೋಮೇಶ್ ಗುತ್ತಿಗೆದಾರರು ಹಾಲ್ಗನಹಳ್ಳಿ ಮತ್ತು ಅಧಿಕಾರಿಗಳು ಮತ್ತು ಅವರ ಸ್ನೇಹಿತರುಗಳು ಭಾಗವಹಿಸಿ ಈ ಚನ್ನಸೋಮೇಶ್ವರ ದೇವಸ್ಥಾನ ಪುರಾತನ ಅಲ್ಕಾಪುರದಲ್ಲಿ ನೆಲೆಸಿರುವ ಸಂಪೂರ್ಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಭಿವೃದ್ಧಿ ಮಾಡಲಾಗಿದೆ. ಬಸವಣ್ಣ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಮಂಟಪವನ್ನು ನಿರ್ಮಿಸಿ ಈ ಬಸವಣ್ಣ ಅಯೋಧ್ಯೆಯಲ್ಲಿ, ಭಾರತ ದೇಶದ ಅಯೋಧ್ಯೆಯಲ್ಲಿ ರಾಮ ಕೆತ್ತನೆ ಮಾಡಿರತಕ್ಕಂಥ ಅರುಣ್ ಯೋಗಿಯವರು ಮೈಸೂರು ಪಟ್ಟಣದವರು, ಅವರಿಗೆ ವಹಿಸಲಾಗಿತ್ತು. ಅವರು ಕೆತ್ತನೆ ಮಾಡಿ ನೀಡಿದ ನಂತರ 48 ದಿವಸಗಳ ಕಾಲ ಜಲವಾಸ. ಈಗ ಎಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ವಿ. ಏಪ್ರಿಲ್ 27ರ ಬೆಳಗ್ಗೆ 5 ಗಂಟೆಯಿಂದ ವೇದ ಪಾರಾಯಣ, ದೇವತಾ ಪ್ರಾರ್ಥನೆ, ರುದ್ರಾಭಿಷೇಕ, ಪ್ರತಿಷ್ಠಾಂಗ ಹೋಮಾದಿಗಳು ಮತ್ತು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ್ವ. 9:15ರಿಂದ ಉತ್ತರ ಪಿನಾಕಿನಿ ನದಿ ದಡದಲ್ಲಿ 108 ಉದಕ ಕುಂಭ ಮತ್ತು ಗೋಪೂಜೆ ನಂತರ ವೀರಗಾಸೆ, ನಂದಿಧ್ವಜ, ಪೂರ್ಣ ಕುಂಭ ಸಮೇತ ಸದ್ಭಕ್ತ ಸುಮಂಗಲಿಯರೊಂದಿಗೆ ದೇವಾಲಯದವರೆಗೂ ಮೆರವಣಿಗೆಯಲ್ಲಿ ಸಾಗಿ ದೇವಾಲಯದ ಮುಂಭಾಗದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ನೂತನ ಕಲ್ಯಾಣಿಯ ಉದ್ಘಾಟನೆಯೊಂದಿಗೆ ಶ್ರೀ ನಂದೀಶ್ವರ ಸ್ವಾಮಿಗೆ 108 ಕುಂಭಾಭಿಷೇಕ, ಮಧ್ಯಾಹ್ನ 12:15ರಿಂದ ಬಲಿಹರಣ, ದೇನು ದರ್ಶನ, ರಕ್ಷಾಭಾರಣ, ಪೂಜ್ಯ ಸ್ವಾಮೀಜಿಯವರಿಂದ ನೇತೋಲನ, ರಾಜೋಪಚಾರಗಳು ನಡೆದವು. ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಶ್ರೀರಂಭಾಪುರಿ ಶಾಖಾಮಠ ಸಿದ್ದರಬೆಟ್ಟದ ಶ್ರೀಗಳ ಸಾನ್ನಿಧ್ಯದಲ್ಲಿ ಗೌರಿಬಿದನೂರು ಶಾಸಕ KH ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.